ಡಾಕ್ಟರ್ ಪ್ರಯಾಗ್ ಅವರೇ, ಡ್ರೋನ್ ಪ್ರತಾಪ್ ಅವರ ಮೇಲೆ ಮಾನಹಾನಿ ಕೇಸು 50 ಲ್ಯಾಕ್ ಹಾಕಿದ್ದೀರಿ. 50 ಲ್ಯಾಕ್ ಅಬ್ಬಬ್ಬಬ್ಬಬ್ಬಬ್ಬ. ಹಳ್ಳಿಯಲ್ಲಿ ಸ್ವಾಮಿ ನೀವು ಹೋಗ್ಬಿಟ್ಟು 1 ಲಕ್ಷವನ್ನು ಸಂಪಾದನೆ ಮಾಡಬೇಕಾದ್ರೆ 1 ಇಯರ್ ಬೇಕು ಸ್ವಾಮಿ. ಅವರ ಅಪ್ಪ ಅಮ್ಮನಿಗಾಗಿರ್ಬೋದು, ಹಳ್ಳಿಯಲ್ಲಾಗಿರ್ಬೋದು, ಅವರ ಜೀವನವನ್ನು ನಿರ್ವಹಣೆ ಮಾಡಿ ಅದು ಕೂಡ ಉಳ್ಕೊಳ್ಳಲ್ಲ ಸ್ವಾಮಿ. ನಿಮಗೆ 50 ಲ್ಯಾಕನ್ನು ತೀರಿಸ್ಬೇಕಾದ್ರೆ ಸಾಲ ಅವರು ಆ್ಯಕ್ಚುಲಿ ಜೀವಮಾನವೆಲ್ಲ ದುಡಿಬೇಕು, ಅದರಲ್ಲೂ 2 ಕೋಟಿ ಅಂತ ಹೇಳ್ತೀರಾ ಸ್ವಾಮಿ. ಈ ಬಾಧೆಯನ್ನು ತಟ್ಕೊಳ್ಳೋಕ್ಕಾಗದೆ ಅವರು ನಿಜವಾಗ್ಲೂ ಬದುಕಿರಲ್ಲ ಸ್ವಾಮಿ. ಅವರು ಬದುಕಿರಲ್ಲ. ಅವರು ಏನಾಗಬಾರ್ದು. ಅವರು ಇವಾಗಲೇ ನೊಂದು ಬೆಂದು ಪಾಪ ಅನಿಸುತ್ತೆ ರೀ ಅವರ ಅಪ್ಪ ಅಮ್ಮನ ನೋಡಿದಾಗ. ಅವರ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ. ಡ್ರೋನ್ ಪ್ರತಾಪ್ ಅವರ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ. ಈಗ ಮನೆಯನ್ನು ಬೇರೆ ಕಟ್ಸಿದಾರಂತೆ. ಅದಕ್ಕೊಂದು 10 ಲ್ಯಾಕ್ ಸಾಲ ಆಗಿರುತ್ತೆ ಅವರ ಅಪ್ಪ ಅಮ್ಮನಿಗೆ, ಡ್ರೋನ್ ಪ್ರತಾಪ್ ಅವರ ಅಪ್ಪ ಅಮ್ಮನಿಗೆ ಸ್ವಾಮಿ. ಅದನ್ನೇ ತೀರಿಸ್ಬೇಕಾದ್ರೆ ಅವ್ರಿಗೆ ಇನ್ನೂ ಒಂದು 10 ಇಯರ್ ಬೇಕಾಗುತ್ತೆ ಸ್ವಾಮಿ. ಅದರಲ್ಲಿ ನಿಮ್ಮದು ಒಂದು 2 ಕೋಟಿ ಅಂದರೆ ಅವ್ರು ಯಾರು ಜೀವಂತ ಬದುಕಿರಲ್ಲ ಸ್ವಾಮಿ. ಎಲ್ಲರೂ ಕೂಡ ನಿಮ್ಮ ಮೇಲೆ ಪತ್ರವನ್ನು ಬರೆದು ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ ಸ್ವಾಮಿ. ಅದು ಟಾರ್ಚರ್ ರೀ, ಭಯಾನಕ ಟಾರ್ಚರ್. 2 ಕೋಟಿ ಅಪ್ಪ. ನಂದು ಮಳವಳ್ಳಿನೇ ಸ್ವಾಮಿ. ಮಳವಳ್ಳಿಯಲ್ಲಿ ಒಂದು ಹಳ್ಳಿ ಸ್ವಾಮಿ, ಅವ್ರ ಊರು ಪಕ್ಕ. ನನಗೆ ಗೊತ್ತಿದೆ ಅಲ್ಲಿ ಯಾವ ಮಟ್ಟಿಗೆ ದುಡಿತಾರೆ. 1 ಇಯರಲ್ಲಿ ಏನು ಉಳಿಸ್ಬೋದು, ಮನೆ ಸಂಸಾರವನ್ನೆಲ್ಲ ಮೇಂಟೈನ್ ಮಾಡಿ ಅನ್ನೋದು ನನಗೆ ಗೊತ್ತಿದೆ ಸ್ವಾಮಿ. ಆ ನೋವುಗಳು, ಆ ಯಾತನೆಗಳು. ನೀವು 2 ಕೋಟಿ ಹಾಕ್ಬಿಟ್ರೆ ಯಾರೂ ಬದುಕಿರಲ್ಲ ಸ್ವಾಮಿ. ಅವ್ರು ಯಾರೂ ಬದುಕಿರಲ್ಲ. ನೀವು ಒಂದು ಕಡೆ ಹೇಳ್ತೀರ ಸ್ವಾಮಿ, ನನಗೆ ಡ್ರೋನ್ ಪ್ರತಾಪ್ ಅವರು ಟಿ ವಿಯಲ್ಲಿ ಕೂತ್ಕೊಂಡು ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡಿಬಿಟ್ಟ, ಅದು ನನಗೆ ತುಂಬ ಮಾನ ಹಾನಿ ಆಗ್ಬಿಡ್ತು, ನಾನು ಮರ್ಯಾದಸ್ಥ, ಮಾನ ಹಾನಿ ಆಗ್ಬಿಡ್ತು ಅಂತ ಹೇಳ್ತಾ ಇದ್ದೀರಾ. ಆದರೆ ಆ ಸಾಲ ತೀರ್ಸೋಕ್ಕಾಗದೆ ಆ ಯಾತನೆಯಲ್ಲಿ ಅವರೆಲ್ಲರೂ ಸತ್ತೋದ್ರೆ ಅವರು ಅನುಭವಿಸ್ತಕ್ಕಂಥ ನೋವುಗಳಿದೆಯಲ್ವಾ, ನಿಮ್ಮ ಒಂದು ಮರ್ಯಾದೆಗಿಂತ ಅದನ್ನು ಸಹಿಸ್ಕೊಳ್ಳಲಾಗದೆ ಸಾಯೋದಿದೆಯಲ್ವ, ಅದು ದೊಡ್ಡ ಮಟ್ಟದ ಮಾನಹಾನಿ, ದೊಡ್ಡ ಮಟ್ಟದ ನೋವು ಸ್ವಾಮಿ. ಅದು ಪ್ರಯಾಗ್ ಅವರೇ, ನೀವು ಮಾನವೀಯತೆಯನ್ನು ನೋಡಬೇಕಾಗತ್ತೆ. ಹಳ್ಳಿಯ ಹುಡುಗರು ಏನು ಮಾಡಬಲ್ಲರು ಸ್ವಾಮಿ. ಮಾನವೀಯತೆಯನ್ನು ನೀವು ಮೆರಿಬೇಕಾಗತ್ತೆ. ನಿಮ್ಮ ಲಾಯರ್ ನಿಮಗೊಂದು ಸಜೆಸ್ಟ್ನ ಮಾಡಿದ್ರಂತೆ. ಅವರೇ ಹೇಳ್ತಾರೆ, 101 ರೂಪಾಯಿ ಕೇಸ್ ಹಾಕೋಣ ಸಾಕು ಸರ್, ಅವ್ನ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ. ಆದರೆ ನೀವು ಇಲ್ಲ ಅವ್ನು ಕಟ್ಬಿಟ್ಟು ಹೋಗ್ಬಿಡ್ತಾನೆ, ಮತ್ತೆ ಅದೇ ತಪ್ಪು ಮಾಡ್ತಾನೆ. ನಾವು ಕೇಳ್ಕೊಳ್ತಕ್ಕಂಥದ್ದು ಏನು ಗೊತ್ತಾ ಸರ್, ಅವ್ನ ಕೈಲಿ ಆಗಲ್ಲ ಸರ್. ಈಗ ಅಲ್ಲಿ 50 ಲ್ಯಾಕು ಬಿಗ್ ಬಾಸ್ ಗೆಲ್ತಾನೋ ಸೋಲ್ತಾನೋ ಅದು ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಸರ್. ಅಲ್ಲಿ 50 ಲ್ಯಾಕು ಬರುತ್ತೋ ಬರಲ್ವೋ, ನೀವು 50 ಲ್ಯಾಕ್ ಅದು ಬರುತ್ತೆ ಅಂತ 50 ಲ್ಯಾಕ್ ಕೇಸ್ ಹಾಕಿದ್ದೀರಿ, ಅದು ಬಂದಿಲ್ಲ ಅಂತ ಅಂದರೆ ಹೇಗೆ ಸರ್? ನೀವು ಮಾನವೀಯತೆಯನ್ನು ನೋಡ್ಬೇಕು ಸರ್. ಅವನು ಬಂದ ಮೇಲೆ ನಿಜವಾಗ್ಲೂ ನಿಮಗೆ ನೋವಾಗಿದ್ದರೆ, ಅವನು ತಪ್ಪೇ ಮಾಡಿದರೆ ಕ್ಷಮೆಯಾಚನೆಯನ್ನು ಮಾಡಿಸಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಆ ಕೇಸನ್ನು ವಾಪಸ್ ತಗೊಳ್ಳಿ ಸರ್. ಅದನ್ನಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಸರ್. ನಾವೆಲ್ಲರೂ ಮಾನವರು. ಯಾಕೆಂತಂದರೆ ಒಬ್ಬ ಮುಗ್ಧ ಯುವಕನ ಅವರ ಫ್ಯಾಮಿಲಿಯನ್ನು ಸಾವಿನಲ್ಲಿ ಅಂತ್ಯಗೊಳಿಸಬಾರ್ದು ಸರ್. ನಾವು ಅಂತ್ಯಗೊಳಿಸಬಾರ್ದು. ನಿಜವಾಗ್ಲೂ ಸರ್, 2 ಕೋಟಿ ಅಂದಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಅವ್ರ ಊರು ಪಕ್ಕದ ಊರಿನವನು ಸರ್ ನಾನು. ಪ್ಲೀಸ್ ಸರ್, ಪ್ರಯಾಗ್ ಸರ್, ದಯವಿಟ್ಟು ಮುಂದೆ ಅವರೇನಾದರೂ ಆ ರೀತಿ ಆಗಿ ಸತ್ಗಿತ್ತೋದ್ರೆ ಆ ಒಂದು ಪಾಪ ಅಥವಾ ಆ ಒಂದು ಕಳಂಕ ನಿಮ್ಮ ಮೇಲೆ ಬರ್ಬೋದು. ಇದನ್ನು ಕೂಡ ಯೋಚನೆ ಮಾಡಿ ಮಾನವೀಯತೆಯನ್ನು ಮೆರೀರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಪ್ರಯಾಗ್ ಸರ್. ಖಂಡಿತವಾಗಿಯೂ ನೀವು ಈ ಒಂದು ವಿಡಿಯೋನ ನೋಡ್ತೀರಾ.
ನಾನು ಇವತ್ತು ವಿಡಿಯೋ ಮಾಡಬೇಕಾದ್ರೆ ಅದೇ ಕಾರಣ. ಯಾಕೆಂದರೆ ಅವ್ರ ಊರಿನ ಪಕ್ಕದವನು ನಾನು. 2 ಕೋಟಿ ಸಂಪಾದನೆ ಮಾಡಬೇಕಂದ್ರೆ ಅದರ ನೋವು ಏನು ಅಂತ ನನಗೆ ಗೊತ್ತು ಸರ್. ಅಲ್ಲೇ ಹುಟ್ಟಿ ಬೆಳೆದು ಇದುವರೆಗೂ ಕೂಡ ನಾನು ಆ ಯಾತನೆಗಳನ್ನೆಲ್ಲ ಅನುಭವಿಸಿದ್ದೀನಿ. ಈ ವಿಡಿಯೋನ ನೋಡಿ ದಯವಿಟ್ಟು ನಾವೆಲ್ಲರೂ ಕೂಡ ಮಾನವರಾಗೇ ಇರೋಣ. ಸರ್, ಇವತ್ತು ಬೇಜಾನ್ ಅನ್ಯಾಯಗಳನ್ನು ಮಾಡಿದ್ದಾರೆ ಸರ್ ರಾಜಕಾರಣಿಗಳು. ನೀವು ನೋಡಿರ್ಬೋದು. ಅವ್ರನ್ನ ಯಾರು ಏನು ಪ್ರಶ್ನೆ ಮಾಡ್ತಾಯಿಲ್ಲ ಸರ್. ಇವತ್ತು ಮಂತ್ರಿಗಳಾಗಿದ್ದರೆ ನೀವು ನೋಡಿರ್ಬೋದು. MLAಗಳು MP ಗಳು ಎಲ್ಲರೂ ಆಗಿದ್ದಾರೆ ಸರ್. ಕೋಟಿ ಕೊಳೀತಿದೆ ಸರ್ ಅವ್ರ ಹತ್ರ ದುಡ್ಡು. ಮಾಡಬಾರ್ದ ಅನ್ಯಾಯಗಳು ಬಡವರ ಮೇಲೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದ್ದಾರೆ ಸರ್. ಅವ್ರನ್ನ ಕೇಳೋಕ್ಕೆ ಧೈರ್ಯಗಳಿಲ್ಲ ಸರ್ ಸುಮಾರು ಜನರ ಬಳಿ. ನಾನು ನಿಮ್ಮನ್ನು ಕೇಳಿ ಅಂತ ಹೇಳ್ತಾ ಇಲ್ಲ. ಅಂಥವರೆಲ್ಲ ಮಂತ್ರಿಗಳು, MLA, MP ಗಳು ಎಲ್ಲ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇವಾಗಲೂ ಕೂಡ ರಾಜರಂಗೆ ಮೆರಿತಾ ಇದ್ದಾರೆ. ಅವರನ್ನೇ ಮಟ್ಟ ಹಾಕೋಕ್ಕಾಗದಿರೋ ನಾವುಗಳು ಬಡವ್ರ ಮಕ್ಕಳನ್ನ ಅಯ್ಯೋ ಅನಿಸೋದು ಎಲ್ಲೋ ಒಂದು ಕಡೆ ತಪ್ಪು ಅನಿಸುತ್ತೆ ಸರ್. ಎಲ್ಲೋ ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿದ್ದಾರೆ, ಆದರೆ ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಬಿಗ್ ಬಾಸಲ್ಲಿ ಹೇಳ್ಕೊಂಡಿದ್ದಾನೆ ಪ್ರತಾಪ್ ಅವರು. ಅದನ್ನು ಕೂಡ ನೀವು ದಯವಿಟ್ಟು ನೋಡಿ. ಬಂದ ಮೇಲೂ ಕೂಡ ನಿಜವಾಗ್ಲೂ ನಿಮ್ಗೆ ತಪ್ಪು ಮಾಡಿದ್ದಾನೆ ಅಂತ ಅನಿಸಿದರೆ ಕರೆದು ಕೂತ್ಕೊಂಡು ಮಾತಾಡಿ ಒಂದು ಸೆಟ್ಲ್ಮೆಂಟಿಗೆ ಬನ್ನಿ. ಮುಂದೆ ಮಾಡಬೇಡಪ್ಪ ಈ ರೀತಿ ತಪ್ಪುಗಳನ್ನು, ಈ ರೀತಿ ಹೇಳಿಕೆಗಳನ್ನು, ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ದಯವಿಟ್ಟು ನೀನು ಕೊಡಬೇಡಪ್ಪ. ಈ ರೀತಿ ಕೊಡೋದ್ರಿಂದ ನನಗೆ, ನನ್ನ ಫ್ಯಾಮಿಲಿಗೆ, ನನಗೂ ಕೂಡ ಒಂದು ಫ್ಯಾಮಿಲಿ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ನಾನು ಮರ್ಯಾದಸ್ಥ. ನನಗೂ ನೋವುಗಳಾಗತ್ತೆ, ನನ್ನ ಫ್ಯಾಮಿಲಿಗೂ ಕೂಡ ನೋವುಗಳಾಗತ್ತೆ. ಅವರು ಕೂಡ ತಲೆ ಎತ್ತಿ ತಿರುಗೋಕ್ಕಾಗಲ್ಲ. ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಪ್ಪ. ಏನೋ ಆಗೋಯ್ತು, ನೀನು ಮಾಡಿದ್ದೀಯ, ಸರ್ಕಾರನೂ ಕೂಡ ನನ್ನನ್ನು ವಹಿಸಿದ್ರು. ನಾನು ಕೂಡ ಸರ್ಕಾರದ ಅವ್ರ ಪರವಾಗಿ ಏನೇನು ಮಾಡಬೇಕು ಅದನ್ನು ಒಂದು ನ್ಯಾಯಯುತವಾಗಿ ಮಾಡಿದ್ದೀನಿ. ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದಪ್ಪ. ನೀನು ಎಂಥ ಬಡವರ ಮಗ ಅಂತ ನಮಗೆ ಗೊತ್ತು. ನಿಮ್ಮ ತಂದೆ ತಾಯಿ ಎಂಥ ಮುಗ್ಧರು ಅಂತ ನಮಗೆ ಗೊತ್ತು. ಎಂಥ ನೋವಿನಲ್ಲಿದ್ದಾರೆ ಅಂತ ನನಗೆ ಗೊತ್ತು. ನಿಮ್ಮ ತಂಗಿ ಆಗಿರ್ಬೋದು, ಅವರ ಮದುವೆ ಆಗದೇನೆ ಅವರೆಲ್ಲ ಎಂಥ ಯಾತನೆಯನ್ನು ಪಡ್ತಾ ಇದ್ದಾರೆ ಅಂತ ಗೊತ್ತು. ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡಬೇಡಪ್ಪ ಅಂತ ಒಂದು ತಿಳಿ ಮಾತನ್ನು, ತಿಳುವಳಿಕೆ ಮಾತನ್ನು ಅವನಿಗೆ ದಯವಿಟ್ಟು ನೀವು ತಿಳಿಸಿ ಮಾನವೀಯತೆನ ಮೆರಿತೀರಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸರ್. ನಾನು ಕೂಡ ಡ್ರೋನ್ ಪ್ರತಾಪನ ಮೊದಲು ತುಂಬ ದ್ವೇಷ ಮಾಡ್ತಾಯಿದ್ದೆ ಸರ್.